ಇದ್ದಾರೆ. ಯಾಕೆಂದರೆ ಕುಟುಂಬ ರಾಜಕಾರಣವಲ್ಲ, ಅವ್ರ ಕುಟುಂಬದ ರಾಜಕೀಯಕ್ಕೆ ಪೆಟ್ಟು ಬೀಳಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು, ಜೊತೆಗೆ ದೇವೇಗೌಡರು ಸಹಿತ ಅವರೆಲ್ಲ ರೀ ನಾನು ಮಾಡಿದ್ದು ಡಿ ಕೆ ಶಿ ಅವ್ರ ಕಾರಣಕ್ಕಾಗಿದೆ ಅಂತೇಳಿ. ಯಾಕೆಂದರೆ ಡಿ ಕೆ ಶಿ ಮತ್ತು ದೇವೇಗೌಡರ ಕುಟುಂಬದ ಮಧ್ಯೆಲ್ಲ ವೈರತ್ವ ಇದ್ದಿದ್ದು ಎಲ್ಲರಿಗೂ ಜಗಜ್ಜಾಹೀರಾದಂಥ ವಿಷಯ ಇದೆ. ಅದ್ರ ಜೊತೆಗೆ ರಮೇಶ್ ಕತ್ತಿಯವರ ಡೆವಲಪ್ಮೆಂಟ್ಗಳು ಸಹಿತ ಸೂಕ್ಷ್ಮವಾಗಿ ಗಮನಿಸ್ತಾ, ನಾವು ಇಲ್ಲಿ ಸುಮ್ಮನೆ ಕೂಡುವಂಥವ್ರಲ್ಲಪ್ಪ, ನಾವು ರೆಡಿ ಇದ್ದೀವಿ ನಿಮ್ಮ ಒಂದು ಎದುರಾಳಿತ್ವಕ್ಕೆ ಅನ್ನೋದು ಸಹಿತ ಮೆಸೇಜ್ ಕೊಟ್ಟಿದ್ದ. ಇವೆಲ್ಲ ದೃಷ್ಟಿಕೊಂಡು ನೋಡಿದಾಗ ಈ ಒಂದು ಬೆಳಗಾವಿ ಜಿಲ್ಲೆಯ ರಾಜಕೀಯ ಒಂದು ದಿನದಿಂದ ದಿನಕ್ಕೆ ಒಂದು ಸ್ಪರ್ಧಾತ್ಮಕವಾಗಿ ಬೆಳೀತಾ ಇರೋದನ್ನು ಗಮನಿಸಿದ್ರೆ ಒಂದು ರೀತಿ ರಾಜಕೀಯದಲ್ಲಿ ಬೇಕು, ಪ್ರಜಾಪ್ರಭುತ್ವದಲ್ಲಿ ಬೇಕು, ವಿರೋಧಗಳು ಇರಬೇಕು ಅಂದಾಗ ಮಾತ್ರ ಆ ಒಂದು ಪ್ರಜಾಪ್ರಭುತ್ವ ಸೌಂದರ್ಯ ಹೆಚ್ಚಾಗ್ತದೆ ಅನ್ನೋದು ಅಷ್ಟ ಸತ್ಯದ. ಆ ದಿಶೆಯಲ್ಲೇ ಬೆಳಗಾವಿ ರಾಜಕಾರಣ ಇವತ್ತು ಒಂದಿಷ್ಟು ಹೆಚ್ಚು ಹಿಂದೆಂದಿಗಿಂತಲೂ ಕುಟುಂಬ ರಾಜಕೀಯ ಹೋಗಿರಲಿಲ್ಲ. ಇದು ಬೆಳಗಾವಿ ಜಿಲ್ಲೆ ಅಲ್ಲ, ಇಡೀ ದೇಶದಲ್ಲೇ ಅದು ಆಮದು ಬೇರೆ, ರಾಜ್ಯ ಮಟ್ಟದಲ್ಲೂ ಅದು ಆಮದು ಬೇರೆ, ಇಲ್ಲೂ ಅಷ್ಟ ಹೋಗಿಲ್ಲ. ಆದರೆ ಒಬ್ಬರಿಗೊಬ್ಬರು ಸ್ಪರ್ಧೆ ನೀಡುವಂಥದ್ದು, ಮುಂಬರುವ ಚುನಾವಣೆಗಳಲ್ಲೇ ತಮ್ಮ ವ್ಯಕ್ತಿಗಳನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡುವಂಥದ್ದು, ತಮ್ಮ ಏರಾಟ ಇಳಿದಾಟಗಳನ್ನು ತಂದು ನಿಲ್ಲಿಸುವಂಥ ಒಂದು ಸ್ಪರ್ಧಾತ್ಮಕ ರೀತಿಯ ಪ್ರಜಾತಾಂತ್ರಿಕ ವ್ಯವಸ್ಥೆ ಬೆಳಗಾವಿ ಜಿಲ್ಲೆ ಅಸ್ತಿತ್ವಕ್ಕೆ ಬರ್ತಾ ಇದೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರು ಬುದ್ಧಿವಂತಿಕೆಯಿಂದ ತಮ್ಮ ಕುಟುಂಬದ ಉಳಿವಿನ ಜೊತೆಗೆ ತಮ್ಮ ರಾಜಕೀಯ ಉಳಿವಿನ ಜೊತೆಗೆ ವಿಶೇಷವಾಗಿ ತಾವು ಕಾಂಪ್ರಮೈಸರ್